ಮಗ ರೆಡಿ ಇದಿಲ್ಲ ಮಾಲೂಸಿ ರೆಡಿ ಮಗ ಇರು ಹಂಗಾರ. ಹಾಯ್ ಫ್ರೆಂಡ್ಸ್, ಐ ಆಮ್ ಫಸ್ಟ್ ವಿಡಿಯೋ ಯೂಟ್ಯೂಬ್ ಚಾನಲ್, ಮೈ ಸಿರಿಧನ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಐ ಆಮ್ ಹೌಸ್ ಮೈ ಸನ್ ಇಂಗ್ಲೀಷ್ ಬರ್ತದ್ಲಾ? ಇಲ್ಲ ಮಗ, ಮಂತಿಕ ಮುಂಚೆ ಕನ್ನಡ ಮಾತಾಡು. ನಿಂಗೆ ಗೊತ್ತಿಲ್ಲ. ಫಸ್ಟು ಎಲ್ಲ ಯೂಟ್ಯೂಬ್ ಮಾಡೋರಲ್ಲ, ಫಸ್ಟ್ ಯೂಟ್ಯೂಬ್ ವಿಡಿಯೋ ಮಾಡೋರಲ್ಲ, ಫಸ್ಟ್ ಇಂಟ್ರಡಕ್ಷನ್ ಕೊಡೋದೆಲ್ಲ ಇಂಗ್ಲೀಷಲ್ಲೇ ಮಗ. ಲವ್ ನೋಡೋರು ಕರ್ನಾಟಕದವರು, ನೋಡೋರು ಕನ್ನಡಿಗರು, ಕನ್ನಡದಲ್ಲೇ ಮಾತಾಡು. ಕರೆಕ್ಟ್ ಮಗ, ಕಟ್ ಮಾಡೀಗ ಇರು ಮಾಡ್ತೀನಿ. ಹಾಯ್ ಗೆಳೆಯರೇ, ಸಿರಿಧನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಮಗ ಬಸ್ವ. ಇವತ್ತು ನನ್ನ ಮೊದಲನೇ ವಿಡಿಯೋ ಏನಪ್ಪ ಅಂತಂದರೆ ತೆಂಗಿನ ಮರದ ಬಗ್ಗೆ. ಆ ಕಡೆಗೆ ತೋರಿಸ್ಲಾ? ನೋಡಿ ಗಾಯ್ಸ್, ಅದು ತೆಂಗಿನ ಮರ. ನಾನು ಕಾಣಿಸ್ತದಲ್ಲ? ಇಲ್ಲ ಕಲ, ಮೊದಲು ಇಟ್ಟಾಗಿಡಿದ. ನೋಡಿ ಗಾಯ್ಸ್, ಇದು ತೆಂಗಿನ ಮರದಲ್ಲಿ ಬೆಳೆಯೋ ತೆಂಗಿನ ಗರಿ. ಈ ಗರಿಯಲ್ಲಿ ಹಿಂಗೆ ಎಡ್ಕೊಂಡು ಮಟ್ಟೆ ಕಡ್ಡಿ ಬರ್ಲು ಮಾಡ್ಕೊಂಡು ಕಸ ಗುಡಿಸ್ಬೋದು. ಆ ಕಡೆಗೆ ತೋರಿಸ್ಲಾ? ನೋಡಿ ಗಾಯ್ಸ್, ಅದು ಗುದ್ಬಟ್ಟೆ, ಮತ್ತೆ ಅದರಲ್ಲಿ ನೀರಲ್ಲೇ ಕಾಯಿಸ್ಬೋದು. ಅದನ್ನು ಒಣಗಿಸ್ಬಿಟ್ಟು ನೀರಲ್ಲೇ ಹಚ್ಚಿ ನೀರು ಇಕ್ಕಬಹುದು. ಅದು ಎಣ್ಣೀರು ಮತ್ತೆ ಕಾಯಿ, ಸಿಹಿ ಎಣ್ಣೆ ಸಿಗ್ತದೆ, ಅಡುಗೆ ಮಾಡ್ಬೋದು, ಕಾಯಿ ಸಿಗ್ತದೆ. ಆ ಕಡೆ ತೋರಿಸ್ಲಾ? ನನ್ನೆಲ್ಲ ಕಲ ಭತ್ತದ ಗದ್ದೆ ತೋರಿಸ್ಲಾ? ನೋಡಿ ಇದು ಭತ್ತದ ಗದ್ದೆ. ಇಲ್ಲ ನೀ ಕಾಣಿಸ್ತಾ ಕಲ. ಏನು ನಾ ಕಾಣಿಸ್ತಾ ಇಲ್ವಾ? ಬಂದ ಮಗ ಕಾಣಿಸ್ತದಂದ. ನೋಡಿ ಗಾಯ್ಸ್, ಇದು ಭತ್ತದ ಗದ್ದೆ. ಈ ಗದ್ದೆಯಲ್ಲಿ ದೊಡ್ಡ ಉದ್ದ ಆದ್ಮೇಲೆ ಕುಯ್ತೀವಿ. ಕುಯ್ದ್ಬಿಟ್ಟು ಭತ್ತವ ಬಡಿತೀವಿ. ಬಡ್ದ್ಬಿಟ್ಟು ಭತ್ತ ಮಾತ್ರ ನಾವು ತಗೊಂಡು ಹುಲ್ನ ಹಸಿಗೆ ಹಾಕ್ತೀವಿ ಗಾಯ್ಸ್. ನಾವು ಕಾಣಿಸ್ತದಂದ ಸರಿಗೆ. ನೋಡಿ, ಈ ಭತ್ತನ ಮನೆಗೆ ತಗೊಂಡೋಗಿ ಹಾಕಿ ಬಡ್ದು ಮಿಷಿನ್ ಕೊಟ್ಟು ತಂದು ಕೊನೆಯಲ್ಲಿ ಅನ್ನ ಮಾಡಿ ಬೇಯಿಸ್ಕೊಂಡು ತಿಂತೀವಿ ಗಾಯ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಗಾಯ್ಸ್. ರೆಡಿ ಇದಿಲ್ಲ? ಐ ಆಮ್ ಆಲ್ವೇಸ್ ರೆಡಿ ಮಗ. ಶುರು ಮಾಡ್ಕೋ. ಹಾಯ್ ಗಾಯ್ಸ್, ಸಿರಿಧನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮನೆ ಮಗ ಬಸ್ವ. ನಿನ್ನೆ ಹಾಕಿರೋಂಥ ವಿಡಿಯೋಗೆ 50 ಜನ ನೋಡಿ 5 ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇದೇ ರೀತಿ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹ ನಿಮ್ಮನೆ ಮಗ ಬಸ್ವಂಗೆ ಯಾವಾಗಲೂ ಇದೇ ರೀತಿ ಇರಲಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಅದು ಕೌಲಿ. ಆ ಕಡೆ ತೋರಿಸ್ತಾ? ನೋಡಿ ಗಾಯ್ಸ್, ಇದು ಕೌಲಿ. ಮೊದಲು ಹಿಂಗಿರ್ಲಿಲ್ಲ, ಇದು ಮೊದಲು ಕಲ್ಲು. ನಾ ಕಾಣಿಸ್ತದಂದ? ಇಲ್ಲ ಕಲ, ಹಿಂದಿ ಕೋಲ ಕಾಣಿಸ್ತದಂದ. ಈಗ 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 ಕಾಣಿಸ್ತದಂದ. ನೋಡಿ ಗಾಯ್ಸ್, ಈಗ ನಂಗೆ ಕಾಣಿಸ್ತದನಂತೆ. ನೋಡಿ ಗಾಯ್ಸ್, ಇದು ಕೌಲಿ. ಈ ಕೌಲಿ ಮೊದಲು ಕಲ್ಲು ಮುಳ್ಳು ಮತ್ತು ಬೇಲಿ ಎಲ್ಲ ಬೆಳ್ಕೊಂಡು ತುಂಬ ಗಲೀಜಾಗಿತ್ತು ಗಾಯ್ಸ್. ಆದರೂ ಕೂಡ ನಾವು ಇದ್ರ ಕೌಲಿಲಿ ಈಜೊಡಿತಿದ್ದೋ, ಮೀನು ಹಿಡಿತಿದ್ದೋ, ನಳ್ಳಿ ಹಿಡಿದು ಬೇಯಿಸ್ಕೊಂಡು ತಿಂತಿದ್ದೋ. ಆದರೆ ಇವಾಗ ಇಲ್ಲಿ ಏನು ಮಾಡವ್ರೆ, ಗಾರೆ ಹಾಕಿದ್ದಾರೆ. ಹಂಗಾಗಿ ಇಲ್ಲಿ ಮೀನು ಸಿಗ್ತಾ ಇಲ್ಲ, ಏಡಿ ಸಿಗ್ತಾ ಇಲ್ಲ. ಹಂಗಾಗಿ ನಮಗೆ ಈ ಜೊಡೆಯಕ್ಕೆ ಮನ್ಸು ಬತ್ತನೇ ಇಲ್ಲ. ಏನಪ್ಪ ರೇ, ಇದೊಂದೇ ಕೌಲಿ ಅಲ್ಲ ಗಾಯ್ಸ್, ಇದಕ್ಕಿಂತ ಇನ್ನೊಂದು ದೊಡ್ಡ ಕೌಲಿ ಇತ್ತು. ಆ ಕೌಲಿ 3 ಜನ ಮುಳುಗಿಸ್ಕೊತಿತ್ತು. ಆದರೆ ಇಲ್ಲಿ ನನ್ನೊಬ್ಬನಾದ್ರು ಮುಳುಗಿಸ್ಕೊಳ್ಳಲ್ಲ. ಹಂಗಾಗಿ ನಾವು ಈ ಹೊಡಿಯಲ್ಲ ಗಾಯ್ಸ್. ಇದರಿಂದ ಏನಪ್ಪ ಅಂದರೆ ಬಾಲ ಏನಪ್ಪ ಮುಂದಕ್ಕೆ ಬಲ ಏನಪ್ಪ ಇಲ್ಲಿ ಉಪಯೋಗ ಏನಪ್ಪ ಅಂತಂದರೆ, ಹಳ್ಳಿ ಜನ ಇಲ್ಲಿ ಬಟ್ಟೆ ಒಗಿತಾರೆ, ಹಸುಗೆ ನೀರು ಕುಡಿಸ್ತಾರೆ ಗಾಯ್ಸ್. ಆ ಕಡೆಗೆ ತೋರಿಸ್ಲಾ? ನೋಡಿ, ಇಲ್ಲಿ ಏನು ಕಪ್ಪ ನೀರು ಕೊಡಿಸ್ತಾರೆ ಅಂದರೆ, ಇದು ಅಷ್ಟು ತುಂಬ ಸ್ವೀಟಾಗಿರುತ್ತೆ ಗಾಯ್ಸ್. ಆ ಸ್ವೀಟ್ ಹೇಗಿರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೋಡಿ ಗಾಯ್ಸ್, ಇದು ನಮ್ಮ ಕಾವೇರಿ ನದಿಯಿಂದ ಬರುವಂಥ ನೀರು ಗಾಯ್ಸ್. ಈ ನೀರು ತುಂಬ ಸ್ವೀಟಾಗಿರುತ್ತೆ. ಅದಕ್ಕೆ ಇದನ್ನು ನಮ್ಮ ಹಳ್ಳಿ ಜನ ಹಸುಗೆ ಕುಡಿಸ್ತಾರೆ. ಇದೆಷ್ಟು ಸ್ವೀಟಾಗಿದೆ ಅಂತ ನಾನು ನಿಮ್ಗೆ ಕುಡಿದು ತೋರಿಸ್ತೀನಿ ನೋಡಿ. ಯಾವಂದವನು ಈ ಕೌಲಿಗೆ ಬಂದು ಬ್ಯಾಗ್ ತೊಳಿತಾರನು. ಒದ್ದಲ್ಲ ಸೈಡ್ಗೆ.
ಏನ ಒಯ್ಕಿಲ್ಲ ಅಂತ ಆ ಕಡೆ ಕಿಡಿಲ್ಲ ಯಾಕಡಿಕ್ಲಾ ಅಲ್ಲಿ ನೋಡ್ಲ ಬ್ಯಾಗ್ ತೊಳಿತಾವ್ ನಾವು ನೀಡಿಲ್ಲ ಅವ್ನು ಹಿಡ್ದು ಎಲ್ಲ? ತೋರ್ಸು ಮರ್ಯಾದೆ ಕಳಿಮ ಅಲ್ಲಿ ನೋಡ್ಲ ನೋಡ್ಲ ಅವ್ನು ಹೊಡೈತಾವ್ ನೋಡ್ಲ ಅಲ್ಲಿ ಹೊಡೈತಾವನೆ ಎಲ್ಲ ಕಾಣ್ತಲಕಲ್ಲ ಕಬ್ಬುನ್ ಗದ್ದೆ ಹೊಡಿಕೊಂಡದಾಕಲ್ಲ ಛೇ ಬಿಡ್ಲ ಅಲ್ಲ ಈ ಕಡೆಗೆ ತೋರಿಸ್ಲಾ ಲೋ ನಾನು ಏನು ಹೇಳ್ತಿದ್ದೆ ಅದೇ ಅಮೃತ ಥರ ನೀರು ನೋಡಿ ಗೈಸ್ ಕಾವಲೆ ನೀರು ಅಮೃತದ ಥರ ಇರುತ್ತೆ ತುಂಬ ಸ್ವೀಟ್ ಆಗಿರುತ್ತೆ ಆದರೆ ಇದನ್ನ ನಾನೀಗ ಕುಡಿಯಲ್ಲ ಗೈಸ್ ಯಾಕಂದರೆ ಅವ್ನು ಬ್ಯಾಗ್ ತೊಳೆದಿರೋದು ನೋಡ್ಬಿಟ್ಟಿದ್ದೀನಿ ಹಂಗಾಗಿ ನಾನು ಕುಡಿಯೋಕೆ ಆಯ್ತಾ ಇಲ್ಲ ನೆಕ್ಸ್ಟು ಮುಂದಿನ ವಿಡಿಯೋ ಮಾಡುವಾಗ ಇದನ್ನು ಕುಡಿದು ಈ ನೀರನ್ನ ನಿಮಗೆ ತೋರಿಸ್ತೀನಿ ಅಲ್ಲಿವರೆಗೂ ಈ ವಿಡಿಯೋಗೆ ಹೀಗೆ ಹಳೆ ವಿಡಿಯೋಗೆ ನೀವು ಪ್ರೋತ್ಸಾಹ ಮಾಡ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಇದೇ ವಿಡಿಯೋ ಇದೇ ರೀತಿ ನೋಡಿ ಈ ವಿಡಿಯೋಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಗೆ ಧನ್ಯವಾದಗಳು.